ಹಲ್ಲೆಲೂಯ. ಕರ್ತನ ನಾಮದಲ್ಲಿ ನಿಮಗೆ ವಂದನೆಗಳು. ಸ್ವಾಮಿ ನಿಮ್ಮನ್ನು ಆಶೀರ್ವದಿಸುವ. ನೀವು ಚೆನ್ನಾಗಾಗುವಿರಿ. ಇವತ್ತು ನಾವು ಪ್ರಸಂಗಕ್ಕೆ ಆಧಾರವಾಗಿ ನಮ್ಮ ಒಂದು ತಲೆಭಾರ ಏನಂದರೆ ಗ್ಲೋರಿಫಿಕೇಷನ್, ಮಹಿಮೆ ಹೊಂದುವುದು, ಮಹಿಮೆಯನ್ನು ಹೊಂದುವುದು, ಗ್ಲೋರಿಫಿಕೇಷನ್. ಈ ಒಂದು ಆಶೀರ್ವಾದದ ಬಗ್ಗೆ ನಾವು ಧ್ಯಾನ ಮಾಡೋಕ್ಕಿದ್ದೇವೆ. ವೈಭವೀಕರಣ ಎಂಬುದಾಗಿ, ವೈಭವೀಕರಣ. ಸೊ ಗ್ಲೋರಿಫಿಕೇಷನ್, ಮಹಿಮೆ ಹೊಂದುವುದು. ರೈಟ್ ಪ್ರಿಯರೇ, ಈ ಒಂದು ಪದ ಅದಕ್ಕೆ ಆಧಾರವಾಗಿ ಸತ್ಯವೇದದಿಂದ 5 ವಾಕ್ಯಗಳು, ಅದು ಹೊಸ ಒಡಂಬಡಿಕೆಯಿಂದ 5 ವಾಕ್ಯಗಳನ್ನು ನಾನು ನಿಮ್ಮ ಮುಂದೆ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. 5 ವಾಕ್ಯಗಳಲ್ಲಿಯೂ ಈ ಮಹಿಮೆ ಎಂಬ ಪದವನ್ನು ನಾವು ನೋಡಬಹುದು. ಅದಕ್ಕೋಸ್ಕರನೇ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ರೋಮಾಪುರದ ಪುಸ್ತಕ, ಪೌಲನು ಬರೆದ ರೋಮಾಪುರದ ಪುಸ್ತಕ 8ನೇ ಅಧ್ಯಾಯ 30ನೇ ವಚನ ನೋಡುವಾಗ ಅಲ್ಲಿ ಹೀಗೆ ಕೊಡಲ್ಪಟ್ಟಿರುತ್ತದೆ. ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮೆ ಪದವಿಗೆ ಸೇರಿಸಿದನು. ಇಲ್ಲಿ ಮಹಿಮೆ ಎಂದು ಬಂದಿದೆ ನೋಡಿ. ಎರಡನೇದಾಗಿ ಒಂದು ವಾಕ್ಯ, ರೋಮರ ಪುಸ್ತಕ 5ನೇ ಅಧ್ಯಾಯ 2ನೇ ವಾಕ್ಯ. 5ನೇ ಅಧ್ಯಾಯ 2ನೇ ವಾಕ್ಯ. ನಾವು ಈಗ ನೆಲೆಗೊಂಡಿರುವ ಕೃಪಾಶ್ರಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು ಮತ್ತು ದೇವರ ಮಹಿಮೆಯನ್ನು ಹೊಂದುವೆವೆಂಬ ಭರವಸೆಯಿಂದ ಉಲ್ಲಾಸವಾಗಿದ್ದೇವೆ. ಇಲ್ಲಿ ಮಹಿಮೆ ಎಂಬುದನ್ನು ನಾವು ನೋಡಿದ್ದೇವೆ. ಮೂರನೇದಾಗಿ ರೋಮಾಪುರದ ಪುಸ್ತಕ 8ನೇ ಅಧ್ಯಾಯ 18ನೇ ವಾಕ್ಯ. 8:18ನೇ ವಾಕ್ಯ. ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ಇಲ್ಲಿ ಮಹಿಮೆ ನೋಡುತ್ತೇವೆ. ನೆಕ್ಸ್ಟ್ ಕೊಲೋಸ್ಯ ಪುಸ್ತಕ 3ನೇ ಅಧ್ಯಾಯ 4ನೇ ವಾಕ್ಯ. ಕೊಲೋಸ್ಯ 3ನೇ ಅಧ್ಯಾಯ 4ನೇ ವಾಕ್ಯ ನೋಡುವಾಗ ಅಲ್ಲಿ ಹೀಗೆ, ನಿಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷವಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಮಹಿಮೆಯನ್ನು ಕೂಡಿತವರಾಗಿ ಪ್ರತ್ಯಕ್ಷರಾಗುವಿರೇ. ಇಲ್ಲಿ ಮಹಿಮೆ ಎಂಬ ನೋಡುತ್ತೇವೆ. ಇನ್ನು 1ನೇ ಕೊರಿಂಥಿಯ ಪುಸ್ತಕ 15ನೇ ಅಧ್ಯಾಯ 43ನೇ ವಾಕ್ಯ. 1ನೇ ಕೊರಿಂಥಿಯ ಪುಸ್ತಕ 15ನೇ ಅಧ್ಯಾಯ 43ನೇ ವಾಕ್ಯ. ಅದರಲ್ಲಿ ನಾವು ನೋಡುವಾಗ, ಹೀನಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಮಹಿಮೆಯಲ್ಲಿ ಎದ್ದು ಬರುವುದು. ನಿರ್ಬಲಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಬಲಾವಸ್ಥೆಯಲ್ಲಿ ಎದ್ದು ಬರುವುದು ಎಂಬುದಾಗಿ ಈ 5 ವಾಕ್ಯಗಳನ್ನು ಓದ್ದೇವೆ. ಈ 5 ವಾಕ್ಯಗಳು ನಾವು ನೋಡುತ್ತೇವೆ. ಮಹಿಮೆ ಎಂಬ ಒಂದು ಮಾತು ಮತ್ತೆ ಮತ್ತೆ ಬರ್ತದೆ. ಇರಲಿ, ಮಹಿಮೆ ಹೊಂದುವುದು, ಗ್ಲೋರಿಫಿಕೇಷನ್. ಈ ಮಹಿಮೆ ಹೊಂದುವುದು, ಮಹಿಮೆ ಪಡೆದುಕೊಳ್ಳುವುದು ಅಂದರೆ ಅರ್ಥ ಏನಪ್ಪ? ವಾಟ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ ಗ್ಲೋರಿಫಿಕೇಷನ್? ಇದು ನಾವು ಧ್ಯಾನ ಮಾಡೋಕ್ಕಿದ್ದೇವೆ. ನಂಬರ್ 1, ದ ಮೀನಿಂಗ್ ಆಫ್ ಗ್ಲೋರಿಫಿಕೇಷನ್. ಓಕೆ, ಅದರ ಅರ್ಥ ಏನು? ಇದನ್ನು ನಾವು ಹಳೆಯ ಒಡಂಬಡಿಕೆಯಲ್ಲಿ ನೋಡೋಣ, ಹೊಸ ಒಡಂಬಡಿಕೆಯಲ್ಲಿ ನೋಡೋಣ. ಹಳೆಯ ಒಡಂಬಡಿಕೆಯಲ್ಲಿ ಹೋಗುವಾಗ ಈ ಗ್ಲೋರಿಫಿಕೇಷನ್, ಈ ಮಹಿಮೆ ಎಂಬ ಪದಕ್ಕೆ ಏನೇನು ಅರ್ಥ ಬರುತ್ತದೆ? ಪ್ರಾಸ್ಪರ್, ರಿಚ್ನೆಸ್ ಮತ್ತು ಪವರ್ ಮತ್ತು ಪೊಸಿಷನ್ ಮತ್ತು ಸ್ಪಿರಿಚುವಲ್ ಬ್ಯೂಟಿ. 4 ಮೀನಿಂಗ್ಸ್ ಬರ್ತದೆ. ಮೊದಲನೇದಾಗಿ ಸಮೃದ್ಧಿ, ಎರಡನೇದಾಗಿ ಅಧಿಕಾರ, ಮೂರನೇದಾಗಿ ಸ್ಥಾನ, ಅಂತಸ್ತು, 4ನೇದಾಗಿ ಆತ್ಮೀಯದ ಒಂದು ಸೌಂದರ್ಯ. ಈ 4 ವಿಷಯಗಳಿಗೆ ಸಂಬಂಧವಾಗಿ ಮಹಿಮೆ ಎಂಬ ಬರುತ್ತದೆ. ಇದಕ್ಕೆ ಆಧಾರವಾಗಿ ನಾನು ಒಂದು 2 ಕಾರ್ಯ ಮಾತ್ರ ಸ್ವಲ್ಪ ವಚನ ಆಧಾರ ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಆದಿಕಾಂಡದ ಪುಸ್ತಕ 31ನೇ ಅಧ್ಯಾಯ. ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ, ಅದರಲ್ಲಿ 1ನೇ ವಾಕ್ಯ ನಾವು ಓದಿ ನೋಡುವಾಗ ಹೀಗೆ ನಾವು ನೋಡಬಹುದು. ಪ್ರಿಯರೇ, ಸ್ತೋತ್ರ, ನಾನು ನೋಡ್ತೇನೆ. ಹೌದು ನೋಡಿ, ನಮ್ಮ ತಂದೆಯ ಆಸ್ತಿಯೆಲ್ಲ ಯಾಕೋಬನ ಪಾಲಾಯಿತು,
ನಮ್ಮ ತಂದೆಯ ಆಸ್ತಿಯಿಂದಲೇ ಅವನಿಗೆ ಎಷ್ಟು ಐಶ್ವರ್ಯ ಉಂಟಾಯಿತು ಎಂಬುದಾಗಿ ಲಾಬಾನನ ಮಕ್ಕಳು ಹೇಳಿಕೊಳ್ಳುವ ಮಾತುಗಳು ಯಾಕೋಬನ ಕಿವಿಗೆ ಬಿದ್ದವು. ರೈಟ್. ಯಾಕೋಬನು ಆಸ್ತಿ, ಅಂತಸ್ತು, ಅವನ ಸಮೃದ್ಧಿ, ಅವನ ಆಶೀರ್ವಾದಗಳು ಹೇರಾಳ ಹೇರಾಳ ಹೇರಾಳ. ಅವನ ಆಶೀರ್ವಾದಗಳು, ಸಮೃದ್ಧಿಯನ್ನು ನೋಡಿ, ಅವನ ಮಹಿಮೆ, ಅವನ ಒಂದು ಪ್ರಭಾವವು ನೋಡಿ ಲಾಬಾನನ ಮಕ್ಕಳು ಹೇಳ್ಕೊಳ್ತಾ ಇರ್ತಾರೆ. ಯಾಕೋಬನ ಮಹಿಮೆ ನೋಡ್ತಾ ಇದ್ದೀವ, ಅವನಿಗೆ ಇವುಗಳೆಲ್ಲ ಎಲ್ಲಿಂದ ಬಂದಿತ್ತು? ನಮ್ಮ ತಂದೆಯಿಂದಲೇ ಬಂದಿತ್ತು. ಲಾಬಾನನ ಆಸ್ತಿ, ಸಮೃದ್ಧಿ ಅದು ಮಹಿಮೆಗೆ ಆಧಾರವಾಗಿ ವಿವರಿಸಲ್ಪಡುತ್ತದೆ. ಇನ್ನೂ ಒಂದು ವಾಕ್ಯ ಓದೋಣ. ಆದಿಕಾಂಡ ಪುಸ್ತಕ 45ನೇ ಅಧ್ಯಾಯ 13ನೇ ವಚನ ಓದುವಾಗ, ಐಗುಪ್ತ ದೇಶದಲ್ಲಿ ನನಗಾಗಿರುವ ಎಲ್ಲ ವೈಭವವನ್ನು, ಮಹಿಮೆಯನ್ನು ನೀವು ಕಂಡದೆಲ್ಲವನ್ನು ತಂದೆಗೆ ತಿಳಿಸಿ ಬೇಗನೆ ಎಂಬುದಾಗಿ ಯಾರು? ಯೋಸೇಫನು ತನ್ನ ಸಹೋದರಿಗೆ ಹೀಗೆ ಹೇಳ್ತಾನೆ, ನೀವು ನನ್ನಲ್ಲಿ ನೋಡ್ತಾ ಇದ್ದಾರಲ್ವ, ಕಾಣುತ್ತಾ ಇದ್ದಾರಲ್ವ, ನನ್ನ ಮಹಿಮೆ ಎಷ್ಟು ಮಟ್ಟಿಗೆ, ಅದೆಲ್ಲವೂ ನನ್ನ ತಂದೆಗೆ ಹೋಗಿ ಸಾರಿರಿ ಎಂಬುದಾಗಿ. ಇಲ್ಲಿ ಯೋಸೇಫನ ಮಹಿಮೆ ಎಂಬುದು ಯೋಸೇಫನ ಅಂತಸ್ತು, ಯೋಸೇಫನ ಒಂದು ಪದವಿ. ಸೊ ಪದವಿ, ಅಂತಸ್ತು, ಅಧಿಕಾರ ಇವುಗಳೆಲ್ಲವೂ ಮಹಿಮೆಗೆ ಆಧಾರ. ಯಾಕೋಬನು ಮಹಿಮೆ ಹೊಂದಿದನು ದೇವರಿಂದ, ಯೋಸೇಫನು ಮಹಿಮೆ ಹೊಂದಿದವನಾಗಿದ್ದನು. ಇವರ ಮಹಿಮೆ ಏನು? ಸಮೃದ್ಧಿ. ಇವರ ಮಹಿಮೆ ಏನು? ಅಂತಸ್ತು, ಪ್ರಮೋಷನ್, ಸ್ಟೇಟಸ್. ಆಮೇನ್, ಪ್ರೈಸ್ ದ ಲಾರ್ಡ್. ಪ್ರಿಯವಾದವರೇ, ಇದನ್ನು ಹೇಳುವಾಗ ನನಗೆ ಒಂದು ಮಾತು ಹೇಳಕ್ಕೆ ನನ್ನಲ್ಲಿ ಒಂದು ಪ್ರೇರೇಪಣೆ ಉಂಟಾಗುತ್ತದೆ. ಇವರಿಬ್ಬರನ್ನೇ ನಾನು ತಿಳಿಸ್ತಾ ಇದ್ದೀನಿ. ಈ ಯಾಕೋಬನಿಗೆ ಇಷ್ಟು ಸಮೃದ್ಧಿ ಹೊಂದುವುದಕ್ಕೆ ಅವನು ಹೊರಟು ಹೋಗುವಾಗ ಏನು ಅವನಲ್ಲಿ ಇತ್ತು? ಏನೂ ಇಲ್ಲ. ಏನೂ ಇಲ್ಲದವನಾಗಿ ಅವನು ಒಬ್ಬನೇ ಎಲ್ಲವನ್ನು ಕಳಕೊಂಡವನಾಗಿ ಅವನು ಏಕಾಏಕಿಯಾಗಿ ಹೋದನು. ಅವನು ಝೀರೋವಾಗಿ ಹೋದನು. ಆದರೆ ತಿರುಗಿ ಬರುವಾಗ ಈಗ ಅವನಲ್ಲಿ ಸಮೃದ್ಧಿ ಎಷ್ಟು 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 ನಾವು ನೋಡುತ್ತೇವೆ. ಇದನ್ನು ಯಾರಿಂದ ಬಂದಿತ್ತು? ಯೆಹೋವನಾದ ದೇವರು ತನ್ನ ದಾಸನಾದ, ತನ್ನ ಭಕ್ತನಾದ ಯಾಕೋಬನು ಏನು ಇಲ್ಲದೆ ಹೋದ್ರೇನೂ ಸರಿ ಅವನನ್ನು ಸನ್ಮಾನಿಸಿ, ಆಶೀರ್ವದಿಸಿ, ಮಹಿಮೆಯಂತೆ ತುಂಬಿಸಿದನು. ಅದನ್ನೇ ನಮ್ಮ ಯೆಹೋವನ ಸ್ಪೆಷಾಲಿಟಿ. ಯೋಸೇಫನ ಬಗ್ಗೆ ನೋಡೋಣ. ಯೋಸೇಫನ ಏನು ಹೊತ್ಕೊಂಡು ಹೋದ? ಏನು ಇಲ್ಲದೆ ಹೋದ. ಅದು ಏನು ಇಲ್ಲದೆ ಹೋಗಿರುವುದು ಬಿಡಿ, ಅವನಿಗೆ ಕಷ್ಟ, ಶೋಧನೆ, ಬಡತನ, ವೇದನೆ, ತೊಂದರೆಗಳು ಏನೇನು ಆಯ್ತಪ್ಪ, ಏನೇನು ಬಾಧೆಗಳು ಅನುಭವಿಸ್ತಾ, ಏನು ಇಲ್ಲದೆ, ವಸ್ತ್ರ ಕೂಡ ಇಲ್ಲದೆ ಹೋದವನು. ಈಗ ಅವನ ಅಂತಸ್ತು ಏನು? ಈಗ ಅವನ ಪದವಿ ಏನು? ಅವನು ಹೇಳ್ತಾನೆ, ನನ್ನ ಮಹಿಮೆಯನ್ನು ಹೋಗಿ ಕೇಳಿರಿ ನನ್ನ ತಂದೆಗೆ ಎಂಬುದಾಗಿ. ಅವನ ಈ ಒಂದು ಮಹಿಮೆಗೆ ಕಾರಣ ಯಾರ್ರೀ? ಸ್ವಲ್ಪ ನೋಡೋಣ. ಏನು ಇಲ್ಲದವನಾಗಿ ಹೋಗಿದ್ದ ಆ ಯೋಸೇಫನು ತನ್ನ ದಾಸನು, ತನ್ನ ಭಕ್ತನು ಎಂಬುದನ್ನು ನೋಡಿದ ಯೆಹೋವನು ತಕ್ಕ ಕಾಲದಲ್ಲಿ ಅವನನ್ನು ಮಹಿಮೆಯಿಂದ ತುಂಬಿಸಿದನು, ಮಹಿಮೆಯಿಂದ ಆಶೀರ್ವದಿಸಿದನು. ನಾನು ಒಂದು ವಿಷಯ ಹೇಳ, ನಮ್ಮ ದೇವರು ಮಹಿಮೆಯ ದೇವರು. ನಮ್ಮ ದೇವರು ಮಾಡುವುದಲ್ಲ ಮಹಿಮೆಯ ಕಾರ್ಯಗಳು. ಆತನು ತನ್ನ ಭಕ್ತರಿಗೆ ಆತನು ಈಗಲೂ ಕೂಡ ಮಹಿಮೆಯಿಂದ ತುಂಬಿಸಿ ಮಹಿಮೆಯಾದ ಕಾರ್ಯಗಳನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಗ್ಲೋರಿಫಿಕೇಶನ್ ನಮ್ಮ ಜೀವಿತದಲ್ಲಿ ಮಾಡುವುದಕ್ಕೆ ಶಕ್ತನು. ಪ್ರಿಯವಾದವರೇ, ಈ ಲೋಕದಲ್ಲಿ ಬಾಳುವ ತನಕ ಆಸ್ತಿ ಸಂಪತ್ತುಗಳು, ಆಮೇಲೆ ಅಧಿಕಾರಗಳು, ಸ್ಥಾನಮಾನ ನಮಗೆ ಕೊಡಬೇಕಾಗಿ ನಮ್ಮ ದೇವರು ಜೀವಿಸುವ ದೇವರಾಗಿದ್ದಾನೆ. ಅದನ್ನೇ ಅಬ್ರಹಾಮನಿಗೆ ಮಾಡಿದನು. ಪ್ರಿಯವಾದವರೇ, ನಾನು ಒಂದು ಬೇಡುತ್ತಾ ಇದ್ದೀನಿ, ನೀವು ಭಕ್ತಿಯನ್ನು ಮಾತ್ರ ಕಳಕೋಬೇಡ. ದೇವರ ಮುಂದೆ ಭಕ್ತರಾಗಿ ಭಕ್ತಿಯಲ್ಲಿ ಜೀವಿಸ್ರಿ. ಒಂದು. ಎರಡನೇದಾಗಿ, ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಯಥಾರ್ಥರಾಗಿ ಕೆಲಸ ಮಾಡಿರಿ. ನೀವು ಕ್ರಿಸ್ತ ವಿಶ್ವಾಸಿ ಎಂಬುದನ್ನು ಕಂಡುಕೊಳ್ಳುವಂತೆ ಒಂದು ಯಥಾರ್ಥದಿಂದ ನೀವು ಆ ಕೆಲಸ ಮಾಡಿ ದುಡಿಯಿರಿ. ಮೂರನೇದಾಗಿ, ಇರುವ ಸ್ವಲ್ಪ ಒಂದು ಸಂಪಾದನೆ ಆಗಲಿ ದೇವರಿಗೆ ಕೊಡಬೇಕಾಗಿರುವುದನ್ನು ಕಾಲ ತಾಮದವಿಲ್ಲದೆ ಸರಿಯಾಗಿ ಕೊಟ್ಬಿಡಬೇಕು. ಅದು ಕರ್ತನಿಗೆ ಸ್ವಂತ, ಅದು ನನಗೆ ಸ್ವಂತ ಅಲ್ಲ ಎಂಬುದಾಗಿ ಕರ್ತನಿಗೆ ಕೊಡಬೇಕಾಗಿರೋ ಸರಿಯಾಗಿ ಕೊಟ್ಬಿಡ್ರಿ. ಲಾಸ್ಟಿಗೆ ನೀವು ಬರುವುದನ್ನು ಖರ್ಚು ಮಾಡುವಾಗ ಬಹಳ ಪ್ರಾರ್ಥಿಸಿ, ಜ್ಞಾನದಿಂದ, ಪರಿಜ್ಞಾನದಿಂದ ನೀವು ಅದನ್ನು ಖರ್ಚು ಮಾಡಿರಿ. ಇವುಗಳನ್ನು ನೋಡುವ ದೇವರು, ಇವುಗಳ ಮೇಲೆ ತೃಪ್ತಿ ಆದರೆ
ನಿಮ್ಮ ಏನು ಇಲ್ಲದ ವ್ಯವಸ್ಥೆಯನ್ನು ಬದಲಾಯಿಸಿ ನಿಮ್ಮನ್ನು ಮಹಿಮೆಯಿಂದ ಈ ಲೋಕದ ಸಕಲ ರೀತಿಯಾದ ಆಶೀರ್ವಾದಗಳಿಂದ ತುಂಬಿಸುವುದಕ್ಕೆ ಈ ದೇವರಲ್ಲಿ ಶಕ್ತಿ ಉಂಟು. ನಾನು ಚೆನ್ನೈಯಲ್ಲಿರುವಾಗ ಒಂದು ಬ್ರದರ್ ನನಗೆ ಗೊತ್ತಿದೆ, ಒಳ್ಳೆ ವಿಶ್ವಾಸಿ. ಅವರ ಪಾಸ್ಟ್ರು ದೀಕ್ಷಾ ಸ್ಥಾನ ತಗೊಳ್ಳಿ ಅಂತ ಕೇಳಿದ್ರೆ ಅವನ ದೀಕ್ಷಾ ಸ್ಥಾನಕ್ಕೆ ಒಪ್ಕೊಳ್ಳೋದೇ ಇಲ್ಲ, ಓಡ್ಬಿಡ್ಬೋದು. ನಾನು ಅವನ ಹತ್ರ ಯಾಕೆ ಅಪ್ಪ ದೀಕ್ಷಾ ಸ್ಥಾನ ತಗೊಳ್ಳಿ, ನಿಮ್ಮ ಪಾಸ್ಟ್ರು ಒದ್ದಾಡ್ತಾ ನೀವು ಕೇಳ್ತಾ ಇರ್ತಾರಲ್ಲಪ್ಪ ನೀವು ದೀಕ್ಷಾ ಸ್ಥಾನ ಬೋದಲ್ವ ಅಂದರೆ ಅವನು ಅಷ್ಟು ಕಿವಿ ಕೊಡುವುದಿಲ್ಲ. ಕೊನೆಗೆ 1-2 ವರ್ಷಗಳಾದ ಮೇಲೆ ನಾನು ಒಂದು ಸಾರಿ ಅವನು ನೋಡುವಾಗ ಏನಪ್ಪ ಅಂದಾಗ, ಪಾಸ್ಟರ್ ನಿಮಗೆ ವಿಷಯ ಗೊತ್ತಾ, ನಾನು ಪಾಸ್ಟರ್ ಕೈಯಿಂದ ಈಗ ದೀಕ್ಷಾ ಸ್ಥಾನ ಹೊಂದ್ಬಿಟ್ಟೆ. ಯಾಕೆ, ಏನಾಯಿತು, ಏನು ನಡೆದಿತ್ತು? ಪಾಸ್ಟರ್, ಸ್ವಾಮಿ ಏನು ಇಲ್ಲದೆ ಇದ್ದ ನನ್ನನ್ನು ನಾನು ಆಶೀರ್ವಾದಿಸಕ್ಕೆ ಪ್ರಾರಂಭಿಸಿದ. 1 ಆಶೀರ್ವಾದ, 2 ಆಶೀರ್ವಾದ, ಅದು ಇದು ಎಂಬ ಆಶೀರ್ವಾದಗಳು ಸ್ವಾಮಿ ನಮಗೆ ಕೊಡ್ತಾ ಇದ್ದ. ನಾನು ಹಾಗೇ ಕೂತ್ಕೊಂಡು ಯೋಚಿಸುವಾಗ, ದೇವರೇ ನನಗೆ ಇವುಗಳೆಲ್ಲ ನೀನು ನೀಡುವುದಕ್ಕೆ ನಾನು ಏನು ಯೋಗ್ಯನೆಂಬುದಾಗಿ ದೇವರ ಭಯ ಉಂಟಾಗಿತ್ತು. ದೇವರು ಕೊಟ್ಟಂಥ ಆಶೀರ್ವಾದದಿಂದ ನನಗೆ ದೇವರ ಭಯ ಉಂಟಾಗಿ ದೇವರನ್ನು ಸನ್ಮಾನಿಸುವ ರೀತಿಗೆ ನಾನೇ ಹೋದೆ, ದೀಕ್ಷಾ ಸ್ಥಾನ ಹೊಂದಿದೆ. ಪ್ರಿಯವಾದವರೇ, ನಿನ್ನನ್ನು ಎಂದಿಗೂ ಕೆಳಗೆ ತಳ್ಳುವ ದೇವರಲ್ಲ, ನಿನ್ನನ್ನು ಮೇಲೆ ಅಂತಸ್ತಿನಲ್ಲಿ ಇಡುವ ದೇವರು. ಈಗಲೂ ಕೂಡ ಈ ಶಬ್ದ ಯಾರಿಗೆ, ಈ ಶಬ್ದ ಯಾರಿಗೆ? ನೀನು ನಂಬೋದಾದರೆ ನಿಮ್ಮನ್ನು ಕೂಡ ಈ ಲೋಕದ ಎಲ್ಲ ಆಶೀರ್ವಾದಗಳಿಂದ ನಿಮ್ಮನ್ನು ಮೇಲಕ್ಕೆ ತಂದು ತೃಪ್ತಿಪಡಿಸಿ ಆಶೀರ್ವದಿಸಿ, ಯಾಕೋಬನಂದೆ ಯೋಸೇಫನಂದೆ ಬಲಕಡೆ ಎಡಕಡೆ ಮುಂದೆ ಹಿಂದೆ ನಿಮ್ಮ ಕೈಯಿನ ಪ್ರಯಾಸಗಳನ್ನು ಸಬಲ ಮಾಡಿ ಅನುಗ್ರಹಿಸಿ ಅಭಿವೃದ್ಧಿ ಮಾಡುವ, ಇದು ನಿಮಗೆ ನಡೆಯುವುದು, ಇದು ನಿಮಗೆ ಆಗುವುದು ಯೇಸು ನಾಮದಲ್ಲಿ ಕರ್ತನು ಮಾತಾಡುತ್ತಾನೆ. ಹೊಂದಿಕೊಳ್ಳಿರಿ. ನಂಬಿಕೆ ಇರುವುದಾದರೆ, ನಂಬುವುದಾದರೆ ಚಪ್ಪಾಳೆಯನ್ನು ತಟ್ಟಿ, ಯೇಸುವೇ ಸ್ತೋತ್ರ, ನನಗೆ ಈ ಮಾತು ಬರುತ್ತದಪ್ಪ, ನನಗೆ ಈ ಮಾತು ಬರುತ್ತದೆ, ನನಗೆ ಈ ಮಾತು ಬರುತ್ತದೆ. 2021ನಲ್ಲಿ ಇದು ನನ್ನ ಜೀವನದಲ್ಲಿ ನೆರವೇರುತ್ತದೆ. ಆಮೇನ್. ಕೈಗಳನ್ನ ತಟ್ಟಿ ಆಮೇನ್. ಪ್ರೈಸ್ ಗಾಡ್, ಗ್ಲೋರಿ, ಪ್ರೈಸ್ ದ ಲಾರ್ಡ್. ಆಮೇನ್, ಆಮೇನ್. ಈಗ ಅದನ್ನು ಹೊಸ ಒಡಂಬಡಿಕೆಯಲ್ಲಿ ಅದನ್ನ ಮೀನಿಂಗ್ ಎಂಬುದಾಗಿ ನೋಡೋಣ. ಫಸ್ಟ್ ನಾವು ನೋಡಿರೋದು ಹಳೆ ಒಡಂಬಡಿಕೆಯಲ್ಲಿ ಹಿಬ್ರೂ ಭಾಷೆಯಲ್ಲಿ. ಈಗ ಹೊಸ ಒಡಂಬಡಿಕೆಯಲ್ಲಿ ಗ್ರೀಕ್ ಭಾಷೆಯಲ್ಲಿ ಅದನ್ನ ಅರ್ಥ ಏನಂದ್ರೆ, ಗಮನಿಸ್ರಿ, ವಿಶ್ವಾಸಿಗಳ ಜೀವಿತದಲ್ಲಿ ಅವರ ಪ್ರಾಣ, ಆತ್ಮ, ದೇಹ ಅದನ್ನು ಅಂತ್ಯ ಸಮಯದಲ್ಲಿ ದೇವರು ಮಾಡುವಂಥ ಪರಿಪೂರ್ಣತೆಯ ಒಂದು ಪರ್ಫೆಕ್ಷನ್, ಒಂದು ಹೋಲ್ನೆಸ್, ಒಂದು ಕ್ರಿಯೆಯೇ ಗ್ಲೋರಿಫಿಕೇಶನ್, ಮಹಿಮೆ ಪಡಿಸುವುದು ಎಂಬುದಾಗಿ. ಇನ್ನೊಂದು ಸಾರಿ, ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಅವನ ಪ್ರಾಣ, ಆತ್ಮ, ದೇಹ ಅವನ ಜೀವಿತದ ಅಂತ್ಯ ಸಮಯದಲ್ಲಿ ದೇವರು ತಾನೇ ಅವನಿಗೆ ಮಾಡುವಂಥ ಒಂದು ಪರ್ಫೆಕ್ಷನ್, ಒಂದು ಹೋಲ್ನೆಸ್, ಒಂದು ಪರಿಪೂರ್ಣತೆ, ಆ ಕ್ರಿಯೆಯೇ ಗ್ಲೋರಿಫಿಕೇಶನ್, ಮಹಿಮೆ ಪಡಿಸುವುದು ಎಂಬುದಾಗಿ ಅರ್ಥ. ಇದು ಗ್ರೀಕ್ ಭಾಷೆಯಲ್ಲಿ. ಇದನ್ನು ಅರ್ಥ ಆಗ್ತಾ ಇಲ್ಲ ಪಾಸ್ಟರ್ ಎಂಬುದಾಗಿ ಕೇಳೋದಾದರೆ ಒಂದು ವಾಕ್ಯ, ಯಹೂದ ಪುಸ್ತಕ, ಹೊಸ ಒಡಂಬಡಿಕೆಯಲ್ಲಿ ಯಹೂದ ಪುಸ್ತಕ, ಜೂಡ್, ದ ಬುಕ್ ಆಫ್ ಜೂಡ್, 1ನೇ ಅಧ್ಯಾಯ, 1ನೇ ಅಧ್ಯಾಯನೇ ಅಲ್ವಾ, 24-25ನೇ ವಚನ ನೋಡೋಣ. 24-25. ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಮಹಿಮೆ ಪ್ರಭಾವದ ಸಮಕ್ಷದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಆಧಿಪತ್ಯ, ಅಧಿಕಾರವು ಎಲ್ಲ ಕಾಲದಿಂದ ಮೊದಲು ಈಗಲೂ ಯಾವಾಗಲೂ ಇರಲಿ. ಪ್ರಿಯವಾದವರೇ, ರಕ್ಷಿಸಿದ ದೇವರು ನಮ್ಮನ್ನು ಎಡವಿ ಬೀಳದೆ ಕಾದುಕೊಂಡು ಬರ್ತಾ ಇರ್ತಾನೆ. ಆದರೆ ನಮ್ಮ ಜೀವಿತದ ಅಂತ್ಯ ಬರುವಾಗ ಒಂದು ಸಂಭವ ನಡೆಯಬೇಕು. ಆ ಸಂಭವ ಏನು? ಆತನು ನಮ್ಮನ್ನು ತನ್ನ ಸನ್ನಿಧಾನದಲ್ಲಿ, ತನ್ನ ಪ್ರಭಾವದ ಸಮಕ್ಷದಲ್ಲಿ ನಮ್ಮನ್ನು ನಿಲ್ಲಿಸಬೇಕು. ಹೇಗೆ ನಿಲ್ಲಿಸಬೇಕು? ನಿರ್ದೋಷಿಗಳನ್ನಾಗಿ ನಿಲ್ಲಿಸಬೇಕು. ಹೇಗೆ ನಿಲ್ಲಿಸಬೇಕು? ಹರ್ಷದೊಡನೆ ನಿಲ್ಲಿಸಬೇಕು. ಅದಕ್ಕೆ ಏನು ಮಾಡುವುದು? ನಾವು ಮಾಡೋದಲ್ಲ, ಆತನೇ ಮಾಡುತ್ತಾನೆ. ಮಹಿಮೆಯ ಒಂದು ಸೇವೆ, ರೈಟ್. ಆತನು ಮಾಡುವಂಥ ಸೇವೆಗೆ ಕಾರಣ ಏನು? ನಮ್ಮ ಭಕ್ತಿನ, ನಮ್ಮ ಪ್ರಾರ್ಥನೆ ಇಲ್ಲ. ಆತನ ಶಕ್ತಿಯು, ಆತನ ಜ್ಞಾನವು,
ರಕ್ಷಿಸುವಂಥ ಶಕ್ತಿ ಆತನ ಜ್ಞಾನದಿಂದ ಆತನು ನಮ್ಮಲ್ಲಿ ಆ ಕಾರ್ಯವನ್ನು ನಮ್ಮ ದೇಹದಲ್ಲಿ ಅದನ್ನು ನೆರವೇರಿಸಿ ಆ ಕ್ರಿಯೆಯನ್ನು ನಡೆಸಿ ನಮ್ಮನ್ನು ಮಹಿಮೆಪಡಿಸಿದ ಪಾತ್ರದಂತೆ ಆತನ ಸನ್ನಿಧಾನದಲ್ಲಿ ನಮ್ಮಲ್ಲಿ ನಿಲ್ಲಿಸುತ್ತಾನೆ. ಇದನ್ನು ನಾನು ಇನ್ನೂ ವಿವರಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಪ್ರಿಯವಾದವರೇ. ಸೊ ದ ಮೀನಿಂಗ್ ಆಫ್ ಗ್ಲೋರಿಫಿಕೇಶನ್ ಇನ್ ನ್ಯೂ ಟೆಸ್ಟಮೆಂಟ್ನಲ್ಲಿ ನಮ್ಮ ಜೀವನದ ಅಂತ್ಯದಲ್ಲಿ ನಡೆಯುವಂಥ, ದೇವರಿಂದ ನಡೆಯುವ ಒಂದು ಕ್ಷಣದ ಮಾರ್ಪಾಡು, ಅದು ನಮ್ಮ ಪ್ರಾಣಾತ್ಮ ದೇಹದಲ್ಲಿ ನಡೆದು ಮುಗಿಸುವ, ಆತನ ಜ್ಞಾನದಿಂದ ಆತನ ವಲ್ಲಮೆಯಿಂದ ಆತನೇ ನಡೆಸಿ ಮುಗಿಸುವ ಒಂದು ಮಹಿಮೆಯ ಅನುಭವ, ಒಂದು ಕ್ರಿಯೆಯೇ ಗ್ಲೋರಿಫಿಕೇಶನ್, ಮಹಿಮೆ. ಇದನ್ನು ನಾವು ಕೆಳಗೆ ಹೋಗೋಣ. ಎರಡನೇದಾಗಿ ಒಂದು ವಿವರ ಕೊಡ್ತೇನೆ. ದ ಟೈಮ್ ಆಫ್ ಗ್ಲೋರಿಫಿಕೇಶನ್. ಇದು ಯಾವಾಗ ನಡೆಯುತ್ತದೆ ಪಾಸ್ಟರ್? ದ ಟೈಮ್ ಆಫ್ ಗ್ಲೋರಿಫಿಕೇಶನ್, ಈ ಮಹಿಮೆ ಪಡಿಸುವ ಕೆಲಸವನ್ನು ದೇವರು ನಮ್ಮಲ್ಲಿ ಯಾವಾಗ ನಡೆಸುತ್ತಾನೆ ಎಂಬುದಾಗಿ ನೋಡೋದಾದರೆ, ಸಭೆ ಮೇಲಕ್ಕೆ ಹೊತ್ತುಕೊಂಡು ಹೋಗುವುದಕ್ಕೆ, ಎತ್ತಲ್ಪಡುವುದಕ್ಕೆ ಯೇಸು ಮಧ್ಯ ಆಕಾಶದಲ್ಲಿ ರಹಸ್ಯವಾಗಿ ಬರುವ ಆ ಸಂದರ್ಭದಲ್ಲಿ ಒಂದು ಶಬ್ದ, ಇಲ್ಲಿ ಮೇಲಕ್ಕೆ ಬಾ ಎಂಬ ಒಂದು ಶಬ್ದ ಕೇಳುತ್ತದೆ. ಇಲ್ಲಿ ಏರಿ ಬಾ ಎಂಬುದಾಗಿ ಆ ಶಬ್ದ ಹೇಳಿದ ಕ್ಷಣವೇ ಈ ಗ್ಲೋರಿಫಿಕೇಶನ್ ಎಂಬ ಕಾರ್ಯವು ಇಮ್ಮಿಡಿಯೇಟ್ ಆಗಿ ದೇವರಿಂದ ನಡೆಯುತ್ತದೆ ನಮ್ಮ ಜೀವಿತದಲ್ಲಿ. ಅದನ್ನು ಬಿಟ್ಟು ಇಲ್ಲ, ವಿಶ್ವಾಸಿಯಾಗಿದ್ದವನು ಸತ್ತೋಗ್ಬಿಟ್ಟಿದ್ದ. ಸೊ ಒಬ್ಬ ವಿಶ್ವಾಸಿ ಸತ್ತೋಗ್ಬಿಟ್ಟಿದ್ದಾನೆ. ಸತ್ತವರೊಳಗೆ ಯೇಸು ಬರವಣೆಯಲ್ಲಿ ಯೇಸುವಿನ ತುತ್ತೂರಿಯ ಶಬ್ದ ಒಂದು ಧ್ವನಿ ಕೇಳುತ್ತದೆ. ಆ ತುತ್ತೂರಿಯ ಧ್ವನಿ ಹೇಳಿದ ತಕ್ಷಣವೇ ಒಂದು ಮಾರ್ಪಾಡು ಉಂಟಾಗುತ್ತದೆ. ಅದನ್ನೇ ಮಹಿಮೆ, ಗ್ಲೋರಿಫಿಕೇಶನ್ ನಡೆಯುವಂಥ ಕಾರ್ಯ. ಇದು ನಡೆಸುವುದು ಯೆಹೋವನಾದ ದೇವರೇ. ಇದು ಯಾರ ಜೀವಿತದಲ್ಲಿ? ವಿಶ್ವಾಸಿಗಳಾದ ನಿಮ್ಮ ನನ್ನ ಜೀವಿತದಲ್ಲಿ. ಇದು ಯಾವಾಗ? ನಮ್ಮ ಅಂತ್ಯದಲ್ಲಿ, ಯೇಸುವಿನ ಬರವಣೆಯಲ್ಲಿ ಯಾರ್ಯಾರ ಸಂತೋಷವುಳ್ಳವರಾಗಿ, ಯಾರ್ಯಾರ ಹೃದಯದಲ್ಲಿ ಒಂದು ಖುಷಿ ಉಂಟಾಗುತ್ತದೆ, ದೇವರ ಆನಂದ ಉಂಟಾಗುತ್ತದೆ. ಇದಕ್ಕೆ ಆಧಾರ ಸತ್ಯವೇದಕ್ಕೆ ಹೋಗೋಣ. 1 ಕೊರಿಂಥಿಯ ಪುಸ್ತಕ 15ನೇ ಅಧ್ಯಾಯ 51ನೇ ವಚನದಿಂದ ನಾನು ಓದುತ್ತಾ ಇದ್ದೀನಿ. ಕೇಳಿರಿ, ಇದುವರೆಗೆ ಗುಪ್ತವಾಗಿರುವ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ಏನು ಸಂಗತಿ? ನಾವೆಲ್ಲರೂ ನಿದ್ರೆ ಹೋಗೋದಿಲ್ಲ, ಆದರೆ ಕಡೆ ತುತ್ತೂರಿಯ ಧ್ವನಿ ಆಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರೆಪ್ಪೆ ಪಡೆಯುವಷ್ಟರಾಗಿ ಮಾರ್ಪಡುವೆವು. ಮತ್ತು ತುತ್ತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವೆವು. ಜೀವದಿಂದ ಇರುವವರು ಆ ತುತ್ತೂರಿಯ ಶಬ್ದ ಕೇಳಿದ ತಕ್ಷಣವೇ ನಾವು ಮಾರ್ಪಾಡು ಹೊಂದುತ್ತೇವೆ. ಮಹಿಮೆ ಕಾರ್ಯವು ನಡೆದು ಮುಗಿಯುತ್ತದೆ. ವಿಶ್ವಾಸಿಯಾಗಿತ್ತು ಸತ್ತೋಗಿದ್ದರೆ ಅವರು ಆ ತುತ್ತೂರಿಯ ಶಬ್ದ ಹೇಳಿದ ಕೂಡಲೇ ಅವರಲ್ಲಿ ಒಂದು ಮಾರ್ಪಾಡಾಗುತ್ತದೆ. ಅವರ ದೇಹದಲ್ಲಿ ಎದ್ದೇಳುತ್ತಾರೆ ಮಹಿಮೆ ಹೊಂದಿದವರಾಗಿ. ದ ಟೈಮ್ ಆಫ್ ಗ್ಲೋರಿಫಿಕೇಶನ್. ಮೂರನೇದಾಗಿ ದ ಪರ್ಪಸ್ ಆಫ್ ಗ್ಲೋರಿಫಿಕೇಶನ್. ಇದು ಏನಕ್ಕೆ ಪಾಸ್ಟರ್ ದೇವರು ಈ ಥರ ಎಲ್ಲ ಒಂದು ಉನ್ನತ ಕಾರ್ಯಗಳು, ಕ್ರಿಯೆಗಳು, ಆಶೀರ್ವಾದ ನನ್ನ ಜೀವಿತದಲ್ಲಿ ನಡೆಸಬೇಕು, ನಾನು ಆತನ ವಿಶ್ವಾಸಿ, ನನಗೆ ಏನಕ್ಕೆ ಮಾಡಬೇಕು ನೋಡುವುದಾದರೆ, ಪ್ರಿಯವಾದವರೇ, ನಾವು ರಕ್ಷಣೆ ಹೊಂದಿದ್ದೇವೆ. ರಕ್ಷಿಸಿದನು ದೇವರು ತನಗೋಸ್ಕರ. ಈ ರಕ್ಷಿಸುವಾಗ ನಿತ್ಯ ಜೀವ ಬೀಜ ನಮ್ಮಲ್ಲಿ ಬಿತ್ತಿದ್ದನು. ಈ ರಕ್ಷಣೆ 3 ರೀತಿಯಲ್ಲಿ ನಮಗೆ ವಿವರಣೆ ಗೊತ್ತಿದೆ. ರಕ್ಷಣೆ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. ಪಾಸ್ಟ್ ಅಂದರೆ ರಕ್ಷಣೆ ಪ್ರಾಣದಲ್ಲಿ ನಡೆದಿರುವುದು, ಪ್ರೆಸೆಂಟ್ ಆತ್ಮದಲ್ಲಿ ನಡೆಯುತ್ತಾ ಇರುವುದು, ಫ್ಯೂಚರ್ ದೇಹದಲ್ಲಿ ನಡೆಯುವುದು. ಪಾಸ್ಟ್, ಯೇಸು ಪ್ರವಾದಿಕನಾಗಿ ನಮಗೋಸ್ಕರ ನೀತಿಯನ್ನು, ನಮ್ಮ ಎಲ್ಲರ ಅನೀತಿಯನ್ನು ತನ್ನ ಮೇಲೆ ಹೊಂದಿದವನಾಗಿ ಶಿಲುಬೆಯಲ್ಲಿ ಸತ್ತು ದೇವರ ಮುಂದೆ ನಮಗೆ ನೀತಿಯನ್ನು ನಿರೂಪಿಸಿಕೊಟ್ಟನು. ಆ ಯೇಸುವಿನ ಶಿಲುಬೆಯ ಮರಣವು, ಯೇಸು ತಂದೆಯಾದ ದೇವರು ನಮಗೆ ನೀತಿ ಸಿಕ್ಕಬೇಕೋಸ್ಕರ ತನ್ನ ಮಗನನ್ನು ಕೊಂದನು. ಆತನು ಮರಣ ಹೊಂದಿದ ಕಾರಣ ಆತನಿಂದ ನಮಗೆ ನೀತಿ ದೊರಕಿತ್ತು. ಅಲ್ಲಿ ನಾವು ನೋಡುತ್ತೇವೆ ಜಸ್ಟಿಫಿಕೇಶನ್. ಇದು ನಮ್ಮ
ಪ್ರಾಣದಲ್ಲಿ. ಇದರಿಂದ ನಮಗೆ ನೋ ಪನಿಷ್ಮೆಂಟ್ ಆಫ್ ಸಿನ್. ಪಾಪಕ್ಕೆ ನಮಗೆ ಇನ್ನು ಪನಿಷ್ಮೆಂಟ್ ಇಲ್ಲ, ಪಾಪಕ್ಕೆ ಇನ್ನು ಮುಂದೆ ಪೆನಾಲ್ಟಿ ಇಲ್ಲ. ಇದು ನೆನ್ನೆ ನಡೆದಿರುವ ರಕ್ಷಣೆ. ಅಂದರೆ ಈಗಲೂ ನಡೆಯುತ್ತಾ ದಿನ ದಿನ ನಡೆಯುತ್ತಾ ಇರುವ ರಕ್ಷಣೆ ಪ್ರೆಸೆಂಟ್. ಅದು ಏನೆಂದರೆ, ಕರ್ತನಾದ ಯೇಸು ಕ್ರಿಸ್ತನು ಯಾಜಕನಾಗಿ, ಆತನು ಸತ್ತು ಪುನರುತ್ಥಾನ ಹೊಂದಿ ಆತನು ಒಂದು ಯಾಜಕನಾಗಿ ತನ್ನನ್ನು ತಾನು ಸ್ಯಾಂಕ್ಟಿಫಿಕೇಶನ್ ಮಾಡಿದ, ತನ್ನನ್ನು ತಾನು ಸಪ್ರೇಟ್ ಮಾಡಿ ಈ ಸೇವೆಗೆ ತನ್ನನ್ನು ಅರ್ಪಿಸಿಕೊಟ್ಟು ಬಂದ. ಇದು ಒಂದು ಹೋಲಿನೆಸ್, ಒಂದು ಸ್ಯಾಂಕ್ಟಿಫಿಕೇಶನ್. ಹೀಗೆ ಯೇಸು ಕ್ರಿಸ್ತನು ತನ್ನನ್ನು ಸಪ್ರೇಷನ್ ಮಾಡಿ ಸ್ಯಾಂಕ್ಟಿಫಿಕೇಶನ್ ಮಾಡಿದ ಕಾರಣ ಏನಾಯಿತು, ನಮ್ಮ ಜೀವಿತದಲ್ಲಿ, ನಮ್ಮ ಆತ್ಮದಲ್ಲಿ ಅನುದಿನವೂ ಒಂದು ಶುದ್ಧೀಕರಣದ ರಕ್ಷಣೆ ನಡೆಯುತ್ತಾ ಇದೆ. ಯಾಕಂದರೆ ಯೇಸು ಯಾಜಕನಾಗಿ ತಂದೆಯ ಬಲ ಕಡೆಯಲ್ಲಿ ನಮಗಾಗಿ ಪ್ರಾರ್ಥನೆ ವಿಜ್ಞಾಪನೆ ಮಾಡುತ್ತಾ ಇರುವ ಕಾರಣ. ಇದರಿಂದ ಏನಾಗಿದೆ, ಪಾಪದ ವಲ್ಲಮೆಯಿಂದ ನಮಗೆ ಇನ್ನು ತೊಂದರೆ ಇಲ್ಲ. ದ ಪವರ್ ಆಫ್ ಸಿನ್ ಇದು ನಮ್ಮನ್ನು ಮುಟ್ಟೋದಕ್ಕೆ ಸಾಧ್ಯವಿಲ್ಲ. ಆದರೆ ಇದು ಎರಡು ನೆರವೇರಿ ಮುಗಿಸುವಾಗ ಇನ್ನೂ ಅಂತ ಇದೆ, ದ ಫ್ಯೂಚರ್ ಸಾಲ್ವೇಷನ್. ಅದು ಫ್ಯೂಚರ್ ಸಾಲ್ವೇಷನ್ ಇನ್ನು ಮುಂದೆ ನಡೆಯಲಿಕ್ಕಿರುವುದು. ಅದು ಯಾವಾಗ ನಡೆಯುತ್ತದೆ, ಯೇಸು ರಾಜಾದಿ ರಾಜನಾಗಿ ಬರುವಾಗ. ಅದು ಎಲ್ಲಿ ನಡೆಯುತ್ತೆ, ನಮ್ಮ ದೇಹದಲ್ಲಿ ನಡೆಯುತ್ತದೆ. ಅದು 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 ಹೇಗೆ ಗ್ಲೋರಿಫಿಕೇಶನ್, ಮಹಿಮೆ ಹೊಂದುತ್ತೇವೆ. ಇದು ಯಾರು ನಮಗೆ ಮಾಡುವುದು, ತಂದೆಯಾದ ದೇವರೇ ಮಾಡುವುದು. ಇದು ನಮ್ಮ ಯೋಗ್ಯತೆ ಅಲ್ಲ, ನಮ್ಮ ಭಕ್ತಿಯ ಸಂಜೀವನದ ಅಡಿಸ್ಥಾನದ ಮೇಲೆ ಅಲ್ಲ. ಇದರಿಂದ ನಾವು ಹೊಂದಿಕೊಳ್ಳೋದು ಪಾಪದ ಪ್ರಸನ್ನತೆಯಿಂದ ನಿರಂತರವಾಗಿ ನಾವು ಬಿಡುಗಡೆ ಹೊಂದುತ್ತೇವೆ. ಸೊ ಈ ರಕ್ಷಣೆಯ ಈ ಮೂರನೇ ಹಂತವನ್ನು ನಾವು ಹೊಂದಿಕೊಳ್ಳಬೇಕು. ಈ ಸ್ಯಾಂಕ್ಟಿಫಿಕೇಶನ್, ಜಸ್ಟಿಫಿಕೇಶನ್ ಇವುಗಳು ದಾಟಿ ಬಂದಾಗ ಈ ಗ್ಲೋರಿಫಿಕೇಶನ್ ಹೊಂದಿಕೊಳ್ಳಲೇಬೇಕು. ಯೇಸು ಕ್ರಿಸ್ತನು ರಾಜಾದಿರಾಜನಾಗಿ ಬರುವಕ್ಕಿದ್ದಾನೆ. ಅವನು ಬರುವಾಗ ನಾವು ಆತನ ಮುಖಾಮುಖವಾಗಿ ಸಂಧಿಸಬೇಕು. ಅದಕ್ಕೆ ಈ ಮಾರ್ಪಾಡುಗಳೆಲ್ಲವೂ ದೇವರು ಮಾಡಬೇಕು. ಆದ ಕಾರಣದಿಂದಲೇ ಈ ಮಹಿಮೆ ಹೊಂದು ಬಂದ ಒಂದು ಆಶೀರ್ವಾದ ವಿಶ್ವಾಸಿಗಳಾದ ನಮಗೆ ದೇವರು ಏರ್ಪಡಿಸಿರುವುದು. ಇನ್ನು ಒಂದು ವಿಷಯ ಹೇಳ್ತಾ ಇದ್ದೇನೆ, ದ ರಿಸಲ್ಟ್ಸ್ ಆಫ್ ಗ್ಲೋರಿಫಿಕೇಶನ್. ಇದರಿಂದ ನನಗೆ ನಡೆಯುವುದು ಏನು ಪಾಸ್ಟರ್? ಸ್ವಲ್ಪ ನನಗೆ ಗೊತ್ತಾದರೆ ನನಗೆ ಕನ್ಫ್ಯೂಸ್ ಆಗುತ್ತೆ. ಅದು ಏನಾಗುತ್ತದೆ, ಹೆಂಗೆ ನಡೆಯುತ್ತದೆ? ಎಸ್, ಪ್ರೈಸ್ ದ ಲಾರ್ಡ್. ದ ಪರ್ಪಸ್ ಆಫ್ ದ ಗ್ಲೋರಿಫಿಕೇಶನ್ ಲಾಸ್ಟ್ ಅದು ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೋಡುವುದಾದರೆ ಇದು ನಮ್ಮ ದೇಹದಲ್ಲಿ ಈ ಮಹಿಮೆ ಹೇಗೆ ಹೊಂದುತ್ತೇವೆ, ದೇವರು ಇದನ್ನು ಹೆಂಗೆ ಮಾಡುತ್ತಾನೆ, ಇದರಿಂದ ನಾವು ನಮ್ಮ ದೇಹವು ಏನಾಗುವುದು ಎಂಬುದಾಗಿ 7 ಕಾರ್ಯಗಳು ಬೈಬಲಲ್ಲಿ ಕೊಡಲ್ಪಟ್ಟಿರ್ತದೆ. ಟೈಮ್ ಇಲ್ಲ, ಒಂದು 2-3 ವಿಷಯಗಳು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಂಬರ್ 1, ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ ಮೇಲೆ ಎಂತಹ ದೇಹವು ಆತನಲ್ಲಿ ಇದ್ದವು ಅದೇ ದೇಹ ನಮಗೆ ಸಿಗ್ತದೆ, ದೊರಕ್ತದೆ. ಅದರ ಅರ್ಥ ಆತನಂತೆಯೇ ನಾವು ಆಗುತ್ತೇವೆ. ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ ಮೇಲೆ ಅವನ ದೇಹವು ಹೆಂಗಿತ್ತು, ಅದಕ್ಕೆ ಆಧಾರ ಇನ್ನೊಂದು ನೋಡ್ರಿ. 1ನೇ ಯೋಹಾನ ಪುಸ್ತಕ 3ನೇ ಅಧ್ಯಾಯ 2ನೇ ವಚನ, ಅದನ್ನು ನೋಡ್ತೇವೆ. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ, ರೈಟ್. ಮುಂದೆ ನಾವು ಏನಾಗುವೆವು ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ, ರೈಟ್. ಆದರೆ ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವು ಎಂದು ಬಲ್ಲೆವು. ನಾವು ಹೇಗಿರುವೆವು? ಆತನ ಹಾಗೆ, ಯೇಸು ಕ್ರಿಸ್ತನ ಹಾಗೆ ಎಂದಾಗ ಉನ್ನತ ಆಶೀರ್ವಾದ, ಆ ಒಂದು ಮಹಿಮೆ ಆಶೀರ್ವಾದ, ಮಹಿಮೆ ಹೊಂದುವಂಥ ಒಂದು ಅನುಭವ ತಂದೆಯಾದ ದೇವರು ನಮಗೆ ನೀಡುತ್ತಾನೆ. ಎರಡನೇದಾಗಿ ಇನ್ನು ಒಂದು ಏನೆಂದರೆ, ಪ್ರಿಯರೇ, ಈ ಲೋಕದಲ್ಲಿ ದೇಹ ಗಟ್ಟಿ ಕಮಾಂಡ್ ಮಾಡುವುದು, ಪ್ರಾಣ ಪಾಪ ವಿಧೇಯನಾಗುವುದು, ಅದರಿಂದಲೇ ಪಾಪದ ಜೀವಿತ ನಮ್ಮಲ್ಲಿ ಇತ್ತು. ಆದರೆ ಆ ಅನುಭವ, ದೇಹ ಬಲಹೀನತೆ ಆಗುತ್ತದೆ, ಪ್ರಾಣ ಅದನ್ನು ಕಂಟ್ರೋಲ್ ಮಾಡುತ್ತದೆ. ಆ ಪ್ರಾಣಕ್ಕೆ ಪ್ರತ್ಯೇಕವಾದ ಒಂದು ಶಕ್ತಿ ನೀಡಲ್ಪಟ್ಟಿರ್ತದೆ.
ಇದನ್ನು ನೆರಳಾಗಿ ನೋಡಬೇಕೆಂದರೆ ಕರ್ತನಾದ ಯೇಸು ಕ್ರಿಸ್ತನ 3 ಶಿಷ್ಯರೊಟ್ಟಿಗೆ ಗೆತ್ಸೆಮನೆ ತೋಟಕ್ಕೆ ಪ್ರಾರ್ಥಿಸೋದಕ್ಕೆ ಕರ್ಕೊಂಡು ಹೋದ. ಆ ಗೆತ್ಸೆಮನೆ ಪ್ರಾರ್ಥನೆಯಲ್ಲಿ ತೋಟದಲ್ಲಿ ಪ್ರಾರ್ಥನೆ ಮಾಡುವಾಗ ಅವರು ಪ್ರಾರ್ಥನೆ ಮಾಡ್ತಾ ಇಲ್ಲ, ಅವ್ರು ನಿದ್ರೆ ಮಾಡ್ತಾರೆ. ಯೇಸು ಸ್ವಾಮಿ ಒಂದು ಮಾತು ಹೇಳಿದ. ಯೇಸು ಸ್ವಾಮಿ ಹೇಳಿದನು, ನೀವು ಎಚ್ಚರದಿಂದ ಪ್ರಾರ್ಥಿಸ್ರಿ, ಯಾಕಂದರೆ ನಿಮ್ಮ ಆತ್ಮವು ನಿಮ್ಮ ಪ್ರಾಣವು ಅದು ಉತ್ಸಾಹದಿಂದಿರುತ್ತದೆ, ರೆಡಿಯಾಗಿರುತ್ತದೆ, ಆದರೆ ನಿಮ್ಮ ದೇಹವು ಬಲಹೀನತೆಯಾಗಿರುತ್ತದೆ. ಇದನ್ನೇ ನಡೆಯುವುದು. ನಮ್ಮ ದೇಹವಲ್ಲ, ನಮ್ಮ ಪ್ರಾಣವೇ, ಪವಿತ್ರಾತ್ಮನೇ, ಪರಲೋಕದ ದೇವರ ಆತ್ಮವೇ ಅಲ್ಲಿ ಆಡಳಿತ ಮಾಡುವುದು. ದೇಹ ಅದಕ್ಕೆ ಒಪ್ಕೊಡುತ್ತದೆ. ಇನ್ನೊಂದು ವಿಷಯ ಏನಂದರೆ ಗಮನಿಸ್ಕೊಳ್ಳಿ, ಸ್ವಾಮಿ ನಮಗೆ ಕೊಡುವಂಥ ಮಹಿಮೆಯ ದೇಹ ಎಂಬ ಆಶೀರ್ವಾದ ಅದು ಹೇಗಿರುತ್ತದೆ ಅಂದರೆ, ಅದು ಈಗ ಯೇಸು ಕ್ರಿಸ್ತನ ಪುನರುತ್ಥಾನ ಹೊಂದಿದ ಮೇಲೆ ಆತನ ದೇಹವು ಟೈಮಿಂಗ್ಸ್ ಮೀರಿ ಇತ್ತು, ಗ್ರಾವಿಟಿ ಫೋರ್ಸಸ್ ದಾಟಿ ಇತ್ತು, ಸ್ಪೇಸ್ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಆಧಾರವಾಗಿ ನೋಡೋದಾದರೆ ಯೇಸು ಕ್ರಿಸ್ತನು 3 ಸಾರಿ ಮುಚ್ಚಲ್ಪಟ್ಟಿರುವ ಬಾಗಿಲು ರೂಮ್ ಒಳಗೆ ಪ್ರವೇಶಿಸಿ ಬಂದನು. ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಯೇಸು ಕ್ರಿಸ್ತನನ್ನು ಮುಚ್ಚಲ್ಪಟ್ಟ ಬಾಗಿಲು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಟೈಮ್ ಮತ್ತು ಯಾವುದು ಸ್ಪೇಸ್ ಯಾವುದು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆ ಶರೀರ ಮಹಿಮೆ ಹೊಂದಿದ ಶರೀರ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನೋಡಿ, ಮೊದಲನೇದಾಗಿ ಎಮ್ಮಾವು ಎಂದು ಹೇಳುವಂಥ ಊರಿನ ಹಳ್ಳಿಗೆ 2 ಶಿಷ್ಯರು ಹೋಗ್ತಾರೆ. ಯೇಸು ಸ್ವಾಮಿ ಜೊತೆಗೆ ಹೋಗ್ತಾನೆ. ಮಾತಾಡ್ಕೊಂಡು ಹೋದರು. ಆ ಮನೆ ಒಳಗೆ ಪ್ರವೇಶಿಸಿದರು. ಮನೆ ಒಳಗೆ ಪ್ರವೇಶಿಸದೆ ಆ ರೊಟ್ಟಿಯನ್ನು ಮುಟ್ಟಿ ಪ್ರಾರ್ಥಿಸುವಾಗ ಅವರು ಕಂಡುಹಿಡಿದರು ಈತನು ಯೇಸು ಎಂಬುದಾಗಿ. ಇಮ್ಮಿಡಿಯೇಟ್ ಆಗಿ ಆ ಸ್ಥಳವನ್ನು ಬಿಟ್ಟು ಹಾಗೇ ಮತ್ತು ಹೋದನು ಕರ್ತನಾದ ಯೇಸು ಕ್ರಿಸ್ತನು. ಎರಡನೇದಾಗಿ ಒಂದು ವಾಕ್ಯದಲ್ಲಿ ನಾವು ನೋಡುತ್ತೇವೆ. ವಾಕ್ಯ ಆಧಾರಕ್ಕೆ ಬರೋಣ. ಯೋಹಾನ ಸುವಾರ್ತೆಯ ಪುಸ್ತಕ 20ನೇ ಅಧ್ಯಾಯ 19ನೇ ವಚನ. ಯೋಹಾನ 20:19. ಅದೇ ದಿವಸದ ಅಂದರೆ ವಾರದ ಮೊದಲನೆಯ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು. ಇಲ್ಲಿ ನೋಡುತ್ತೇವೆ, ಶಿಷ್ಯರೆಲ್ಲರೂ ಭಯಪಟ್ಟು, ಯಹೂದ್ಯರಿಗೆ ಭಯಪಟ್ಟು ಮುಚ್ಚಲ್ಪಟ್ಟ ಬಾಗಿಲು ಒಳಗೆ, ರೂಮ್ ಒಳಗೆ ಎಲ್ಲ ಇದ್ದಾರೆ. ಭಯ, ಭೀತಿ, ಏನೋ ಒಂಥರ. ಆದರೆ ಯೇಸು ಇವುಗಳನ್ನು ಅರಿತುಕೊಂಡವರಾಗಿ ಅವರನ್ನು ಧೈರ್ಯಗೊಳಿಸುವುದಕ್ಕೆ, ಅವರನ್ನು ದೃಢಪಡಿಸುವುದಕ್ಕೆ ಯೇಸು ಆ ಮುಚ್ಚಲ್ಪಟ್ಟಿರುವ ಬಾಗಿಲು ಆಗಿರುವಾಗಲೇ ಒಳಗೆ ಪ್ರವೇಶಿಸಿದ. ಯಾವುದು ಕಂಟ್ರೋಲ್ ಮಾಡೋಕ್ಕಿತ್ತು? ಆ ಯೇಸುವಿನ ಮಹಿಮೆಯ ದೇಹವನ್ನು. ಮೂರನೇದಾಗಿ ಇನ್ನೂ ಒಂದು ಕಡೆ ನೋಡುವಾಗ 8 ದಿನಗಳಾದ ಮೇಲೆ ಏನು 20ನೇ ಅಧ್ಯಾಯ 26ನೇ ವಚನ ಯೋಹಾನ. ಅದರಲ್ಲಿ ಕೂಡ ಶಿಷ್ಯರು ಒಂದು ಮನೆ ಒಳಗೆ ಇರುವಾಗ ಮುಚ್ಚಲ್ಪಟ್ಟಿರುವ ಆ ಮನೆ ಒಳಗೆ ಯೇಸು ಒಳಗೆ ಪ್ರವೇಶಿಸಿದನು, ಅವರನ್ನು ಧೈರ್ಯಪಡಿಸಿದನು, ಅವರಿಗೆ ಸಮಾಧಾನ ಕೊಟ್ಟನು. ಹೌದು, ಆ ಮಹಿಮೆ ಹೊಂದಿದ ಆ ದೇಹ ಟೈಮ್ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ಸ್ಪೇಸ್ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ಯಾವುದು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಮಹಿಮೆ ತುಂಬಿದಂಥ ದೇಹ. ದೇವ ಮಕ್ಕಳೇ, ಒಬ್ಬ ವಿಶ್ವಾಸಿಗೆ ದೇವರು ಕೊಡುವಂಥ ದೊಡ್ಡ ಆಶೀರ್ವಾದ ಪದವಿ ಏನೆಂದರೆ, ಅಂತ್ಯದಲ್ಲಿ ನಮ್ಮ ದೇಹವೂ ಕೂಡ ಈ ಒಂದು ರಕ್ಷಣೆ ಅಂದರೆ ದೇವರು ಮಹಿಮೆಯಿಂದ ನಮ್ಮ ದೇಹವನ್ನು ಮಾರ್ಪಾಡಿಸ್ತಾನೆ. ನಮ್ಮ ದೇಹವು ಮಾರ್ಪಾಡು ಹೊಂದುತ್ತದೆ. ಒಂದೇ ಕ್ಷಣದಲ್ಲಿ ಅದು ಮಾರ್ಪಾಡು ಹೊಂದುತ್ತದೆ. ಮಹಿಮೆಯ ದೇಹದಂತಾಗುತ್ತದೆ, ಯೇಸುವಿನ ದೇಹದಂತಾಗುತ್ತದೆ. ಪ್ರಿಯವಾದವರೇ, ಇವುಗಳೆಲ್ಲವೂ ದೇವರು ಮಾಡುವುದಕ್ಕೆ ಕಾರಣ ನಿಮ್ಮನ್ನು, ನನ್ನನ್ನು, ವಿಶ್ವಾಸಿಗಳನ್ನು ನಿತ್ಯಕ್ಕೆ ಕರ್ಕೊಂಡು ಹೋಗಿ ಆ ನಿತ್ಯದಲ್ಲಿ ಮಹಿಮೆ ಹೊಂದಿದವರಾಗಿ ನಮ್ಮನ್ನು ಅಲಂಕರಿಸಿ, ನಮಗೆ ನೇಮಿಸಿರುವ ಸ್ಥಾನದಲ್ಲಿ ನಮ್ಮನ್ನು ಕುಂಡಿಸಿ, ಆ ಉನ್ನತ ಯೆಹೋವನಿಗೆ ನಾವು ಸೇವೆಯನ್ನು ಸಲ್ಲಿಸುವುದು. ಯುಗ ಯುಗ ನಿತ್ಯ ಯುಗವಾಗಿ ಅಂತ್ಯವೇ ಇಲ್ಲ ಆ ಆರಾಧನೆಯ ಸೇವೆಯನ್ನು ಸಲ್ಲಿಸಬೇಕು ಎಂಬುದಕ್ಕಾಗಿ ನಾನು ಹೇಳುತ್ತೇನೆ. ಆ ಮಹಿಮೆ ಎಂಬುದನ್ನು ವಿವರಿಸುವುದಕ್ಕೆ ನನ್ನ ಅಲ್ಪ ಒಂದು ಮನಸ್ಸಿನಿಂದ ಅದು ಏನೆಂದರೆ, ಒಂದು ಸೂಪರ್ ನ್ಯಾಚುರಲ್ ಆಗಿ
ಸೂಪರ್ ನ್ಯಾಚುರಲ್ ಲೈಟ್ ಹೆಂಗಿರುತ್ತದೆ, ಸೂಪರ್ ನ್ಯಾಚುರಲ್ ಪವರ್ ಹೆಂಗಿರ್ತದೆ, ಸೂಪರ್ ನ್ಯಾಚುರಲ್ ಒಂದು ಎಂಪವರ್ ಹೆಂಗಿರ್ತದೆ, ಒಂದು ಸೂಪರ್ ನ್ಯಾಚುರಲ್ ಬ್ರಿಲಿಯನ್ಸ್ ಅಲ್ಲಿ ಇರ್ತದೆ, ಒಂದು ಸೂಪರ್ ನ್ಯಾಚುರಲ್ ಬ್ರೈಟ್ನೆಸ್ ಹಂಗಿರುತ್ತದೆ. ಇವುಗಳೆಲ್ಲ ಒಂದು ಇದರಲ್ಲಿ ಒಂದು ಎಟರ್ನಿಟಿ ಎಂಬುದಾಗಿ ಅದರಲ್ಲಿ ಮಿಕ್ಸ್ ಆಗುತ್ತದೆ. ಆ ಉನ್ನತ ಸ್ಥಳದಲ್ಲಿ, ಉನ್ನತ ದೇವರೊಟ್ಟಿಗೆ ಉನ್ನತ ಸ್ಥಾನದಲ್ಲಿ, ಇದು ನಿಮ್ಮಿಂದ, ನಿಮ್ಮ ಯೋಗ್ಯತೆಯಿಂದ, ಯಾವ ಲಿಸ್ಟಿನ ಒಂದು ವಿವರಣೆಯಿಂದ ಸಂಭವಿಸುವುದಿಲ್ಲ. ಇದು 100% ಕೃಪೆಯಿಂದ ನೀವು ನಾನು ಹೊಂದಿಕೊಳ್ಳುತ್ತೇವೆ. ದೇವರು ಕೃಪೆಯಿಂದ ನಮಗೆ ನೀಡುವುದು. ಅಮ್ಮ, ಅಯ್ಯ, ನಾನಿಲ್ಲಿ ಮುಗಿಸುತ್ತೇನೆ. ನಮ್ಮ ದೇವರು ಯಾರು? ಮಹಿಮೆಯ ದೇವರು. ಆತನು ಮಾಡುವಂಥ ಸೇವೆ ಏನು? ಮಹಿಮೆಯ ಸೇವೆ. ಏನು? ಆತನ ವಿಶ್ವಾಸಿಗಳಿಗೆ ಈ ಲೋಕದಲ್ಲಿಯೂ ಮಹಿಮೆಯ ಆಶೀರ್ವಾದ ಕೊಡುತ್ತಾನೆ ಮತ್ತು ಉನ್ನತದಲ್ಲಿ, ಪರಲೋಕದಲ್ಲಿ ನಮ್ಮನ್ನು ಮಹಿಮೆ ಪಡಿಸುತ್ತಾನೆ. ಹಳೆಯ ಒಡಂಬಡಿಕೆಯು ಈ ಲೋಕದ ಅನುಗ್ರಹತೆಗಳನ್ನು ವಿವರಿಸ್ತದೆ, ಮಹಿಮೆಯನ್ನು ವಿವರಿಸ್ತದೆ. ಹೊಸ ಒಡಂಬಡಿಕೆಯು ಈ ಲೋಕದ ವಿವರಣೆಯು ಮಾತ್ರವಲ್ಲ, ತಂದೆಯ ಬಲಕಡೆ, ಸಿಂಹಾಸನದ ಬಲಕಡೆ ಇರುವ ಉನ್ನತ ನಿತ್ಯದ ಪರಲೋಕದ ಕಾರ್ಯಗಳು ನಮಗೆ ವಿವರಿಸುತ್ತದೆ. ಸೊ ಇಲ್ಲಿ ನಮಗೆ ಸ್ವಾಮಿ ತಿಳಿಸ್ತಾನೆ, ಈ ಲೋಕದಲ್ಲಿನೂ ನಾನು ನಿಮ್ಮನ್ನು ಮಹಿಮೆಯಿಂದ ಆಶೀರ್ವದಿಸುವೆ, ಮಹಿಮೆ ಪಡಿಸುವೆ. ಆ ಪರಲೋಕ ರಾಜ್ಯದಲ್ಲಿಯೂ ಕೂಡ ನನ್ನ ಮಹಿಮೆ ಪಡಿಸುವೆ, ಮಹಿಮೆಯ ಪದವಿ ನೀಡುವೆ, ಮಹಿಮೆಯ ಒಂದು ರಕ್ಷಣೆ ಕೊಡುವೆ, ಮಹಿಮೆಯ ದೇಹದಂತೆ ನಿಮ್ಮನ್ನು ಮಾರ್ಪಡಿಸುವೆ. ಯೇಸು ಹೇಗೆ ಅದೇ ರೀತಿಗೆ ನೀನು ಕೂಡ ಅಲ್ಲಿನೇ. ಪ್ರಿಯವಾದವರೇ, ಯಾವ ದೇವರು ಇಂತಹ ಒಂದು ಪದವಿ, ಅನುಗ್ರಹತೆ, ಆಶೀರ್ವಾದ ನಮಗೆ ನೀಡುತ್ತಾನೆ? ಯಾವ ಮಾರ್ಗದಲ್ಲಿ ಈ ರೀತಿಯಾಗಿ ನಮಗೆ ಸಿಗುತ್ತದೆ? ಯಾವ ಪುಸ್ತಕವು ಎಷ್ಟು ವಿವರಣೆ ನಮಗೆ ನೀಡುತ್ತದೆ? ನನಗೆ ಪ್ರಿಯವಾದ ಒಬ್ಬ ಸಹೋದರ ನನ್ನನ್ನು ಒಂದು ಸಾರಿ ಕರೆದು, ಪಾಸ್ಟರ್, ನಮಗೆ ಒಂದು ಮಾರ್ಗ ಇದೆ, ಅದರಲ್ಲಿ ಕೂಡ ನಮಗೆ ಒಂದು ಪುಸ್ತಕ ಇದೆ. ಅದರಲ್ಲಿ ನಾವು ನೋಡುವಾಗ ಈ ಬೈಬಲಲ್ಲಿ ಕೊಡಲ್ಪಟ್ಟಿರುವ ಅಬ್ರಹಾಂ, ಇಸಾಕನ, ಯಾಕೋಬ ಎಲ್ಲ ನಮ್ಮ ಕೈಯಲ್ಲಿರುವ ಪುಸ್ತಕದಲ್ಲಿನೂ ಬರುತ್ತದೆ. ಅದಕ್ಕೆ ನಾವು ಬೈಬಳನ್ನೇ ಓದಬೇಕೆಂಬುದಾಗಿ ಅಲ್ಲ, ನಮ್ಮ ಪುಸ್ತಕ ಓದಿದರೆ ಸಾಕು. ಅಲ್ಲೊಬ್ರು, ಪಾಸ್ಟರ್ ನೀವು ಸ್ವಲ್ಪ ನೋಡಿ ಪಾಸ್ಟರ್, ಪಾಪ ಅವರು ತಿಳಿಯದವರು, ಗೊತ್ತಿಲ್ಲದವರು, ಅವರ ಕೈಯಲ್ಲಿರುವ ಪುಸ್ತಕ ಕೂಡ ಈ ಒಂದು ಮಹಿಮೆಯ ಆಶೀರ್ವಾದ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಈ ಲೋಕದಲ್ಲಿ ಮಹಿಮೆಯ ಅನುಕೂಲತೆಗಳ ಆಶೀರ್ವಾದಗಳು, ಪರಲೋಕದಲ್ಲಿ ಮಹಿಮೆಯ ಉನ್ನತ ಪದವಿ ಸ್ಥಾನವು. ಈ ದೇವರ ಮುಂದೆ ಏನು ನಿಮಗೆ ಅನ್ನಿಸ್ತದೆ? ಈ ಒಂದು ಕ್ರಿಸ್ತ ಮಾರ್ಗದಲ್ಲಿ ಬಂದಿರುವುದು ಎಷ್ಟು ಒಂದು ವಿಶೇಷ ಎಂಬುದಾಗಿ ನಿಮಗೆ ಅನಿಸ್ತದೋ? ಈ ಕ್ರಿಸ್ತನು ನನ್ನ ರಕ್ಷಕನಾಗಿ ನಾನು ಅಂಗೀಕರಿಸಿಕೊಂಡಿರುವುದು ನನ್ನ ಜೀವಿತದಲ್ಲಿ ದೊಡ್ಡ ಭಾಗ್ಯವು ಎಂಬ ನಿಮಗೆ ಅನಿಸ್ತದ? ನಾನು ಈ ದೇವರನ್ನು ದೇವರಾಗಿ ನಾನು ಅಂಗೀಕರಿಸಿಕೊಂಡು ಈ ಕ್ರಿಸ್ತ ಮಾರ್ಗದಲ್ಲಿ ನಾನು ಬೆಳೆಯುತ್ತಾ ಇರುವುದು ನನಗೆ ದೊರಕಿದಂಥ ಒಂದು ಉನ್ನತ ಭಾಗ್ಯವು ಎಂಬುದಾಗಿ ಒಂದು ಆನಂದ ಹುಕ್ಕಿ ಬರುವ ಒಂದು ಅನುಭವ ನಿನ್ನಲ್ಲಿ ಅನುಭವಿಸ್ತಾ ಇದ್ದೀರಾ? ಕೋರಾಡ ಶಕು ನಮಲ ಕರಂತ ನಾವಾದಿಯ ಹಂಗಿರುವುದಾದರೆ ಎಂತಹ ಸಂತೋಷ! ಏನಿರಲಿ ಏನು ಹೋಗಲಿ, ಇದು ಎಲ್ಲಿಗೂ ದೊರಕಲಾರೆ, ಎಲ್ಲಿಗೂ ಸಿಕ್ಕಲ್ಲ. ಯಾವ ಮಾರ್ಗ, ಯಾವ ದೇವರು ಯಾರು ಕೊಡಲಾರಿ. ಹಾಗೆ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಎಲ್ಲರೂ ಎತ್ತೋಣ. ಹಾಗೆಯೇ ನಾವು, ದೇವ ಕರ್ತ, ಇದಕ್ಕಿಂತ ನೀನು ನನಗೆ ಏನಪ್ಪ ನೀಡಬೇಕು? ಇದಕ್ಕಿಂತ ನೀನು ನನಗೆ ಏನು ಕೊಡಬೇಕಪ್ಪ? ಯಾವ ದೇವರು ಕೊಡ್ತಾನೆ? ಯಾವ ಪುಸ್ತಕ ನೀಡುತ್ತದೆ? ಯಾವ ಮಾರ್ಗದಲ್ಲಿ ಈಗ ದೊರಕುತ್ತದೆ? ನಿನ್ನ ಪಾದವನ್ನು ಆತ್ಮದಲ್ಲಿ ಅಡ್ಡ ಬಿದ್ದು ನಾನು ನಮಸ್ಕರಿಸ್ತೇನೆ. ನೀನು ಮಾತ್ರವೇ ದೇವರು, ನಿನ್ನ ಮಾರ್ಗವೇ ನಿಜ ಮಾರ್ಗವು, ಬೇರೆ ಯಾವುದು ಅಲ್ಲ ಸ್ವಾಮಿ. ನೀನು ಒಬ್ಬನೇ ದೇವರು ಎಂಬ ನಿನ್ನ ಪಾದವನ್ನು ಮುಟ್ಟಿ ನಮಸ್ಕರಿಸ್ತೇನೆ ದೇವ. ನಾವೆಲ್ಲರೂ ಹಾಗೆ ಎದ್ದು ನಿಂತ್ಕೊಳ್ಳೋಣ. ಕರ್ತನಲ್ಲಿ ಸಂತೋಷದಿಂದ ಒಂದು ಗೀತೆಯನ್ನು ಹಾಡಿ
ಪ್ರಾರ್ಥಿಸಿ ಮುಗಿಸೋಣ. ಎಷ್ಟು ಆನಂದಕರವಾದ ಕಾರ್ಯ ದೇವರು ನಮಗೋಸ್ಕರ ಮಾಡಿದ್ದಾನೆ, ಮಾಡುತ್ತಾ ಇದ್ದಾನೆ. ಹಾಡೋಣ, ನನ್ನ ಜೊತೆಯಲ್ಲಿ ಸೇರಿ ಹಾಡಿರಿ. ಎಲ್ಲ ಕೈತಟ್ಟಿ ಸಂತೋಷದಿಂದ, ಯಾವ ದುಃಖ ನಮ್ಮಲ್ಲಿ ಬೇಡ. ನನ್ನ ಯೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ ಎಂಬುದಾಗಿ ರಾಜನು ಬರುವ ಅಸಂಖ್ಯ ದೂತರೊಡನೆ ನನ್ನನ್ನು ರಕ್ಷಿಸಿದ ಯೇಸು ನನ್ನ ರಾಜನಾಗಿ ಬರುವ, ನನ್ನನ್ನು ರಕ್ಷಿಸಿದ ಯೇಸು ನನ್ನ ರಾಜನಾಗಿ ಬರುವ. ಯೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ ನನ್ನನ್ನು ರಕ್ಷಿಸಿದ ಯೇಸು ನನ್ನ ರಾಜನಾಗಿ ಬರುವ, ನನ್ನನ್ನು ರಕ್ಷಿಸಿದ ಯೇಸು ನನ್ನ ರಾಜನಾಗಿ ಬರುವ. ಬಾನಲ್ಲಿ ಬೆಳಕು ಬೆಳಗಿ, ಬಾನಲ್ಲಿ ಮಿಂಚು ಮಿನುಗಿ, ಮೇಘಗಳೊಡನೆ ಇಳಿದು ಮೇಘದೂತರೊಡನೆ ಬರುವ. ಬಾನಲ್ಲಿ ಬೆಳಕು ಬೆಳಗಿ, ಬಾನಲ್ಲಿ ಮಿಂಚು ಮಿನುಗಿ, ಮೇಘಗಳೊಡನೆ ಇಳಿದು ಮೇಘದೂತರೊಡನೆ ಬರುವ. ಕರ್ತನ್ ಬರುವ ದಿನವೂ ಭಕ್ತರಿಗೆ ಆ ದಿನವೂ ತುಂಬ ಆನಂದವೋ, ಯಾರ್ಯಾರು ಸಿದ್ಧಗಲಿಲ್ಲವೋ ಆ ದಿನವೋ ತುಂಬ ದುಃಖಕರವೋ. ಕರ್ತನ್ ಬರುವ ದಿನವೂ ಭಕ್ತರಿಗೆ ಆ ದಿನವೂ ತುಂಬ ಆನಂದವೋ, ಯಾರ್ಯಾರು ಸಿದ್ಧರಾಗಲಿಲ್ಲವೋ ಆ ದಿನವೋ ತುಂಬ ದುಃಖರವೋ. ನನ್ನ ಯೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ ನನ್ನನ್ನು ರಕ್ಷಿಸಿದ ಯೇಸು ನನ್ನ ರಾಜನಾಗಿ ಬರು. ಹಾಡೋಣ, ನನ್ನನ್ನು ರಕ್ಷಿಸಿದ ಯೇಸು ನನ್ನ ರಾಜನ. ಕೈಗಳನ್ನು ತಟ್ಟಿ ಸಂತೋಷದಿಂದ, ನನ್ನನ್ನು ರಕ್ಷಿಸಿದ ಯೇಸು ನನ್ನ ರಾಜನಾಗಿ ಬರುವ. ಹಾಗೆ ಕಣ್ಣುಗಳನ್ನು ಮುಚ್ಚೋಣ. ಸರ್ವಶಕ್ತನಾದ ದೇವರೇ, ಇದುವರೆಗೂ ನೀನು ನಮ್ಮಲ್ಲಿ ಹಾಡಿದ ಮಾತುಗಳಿಗೋಸ್ಕರ ಕೋಟಿ ಸ್ತೋತ್ರ. ಈ ಲೋಕದಲ್ಲಿಯೂ ನಮ್ಮ ಜೀವಿತವನ್ನು ಮಹಿಮೆಯೆಂದೇ ನಡೆಸುವೆ. ಈ ಲೋಕವನ್ನು ಬಿಟ್ಟು ಬರುವಾಗ ನಮ್ಮನ್ನು ಮಹಿಮೆ ಪಡಿಸುವ ಆ ಒಂದು ಪದವಿ, ಅಂತಸ್ತು, ಆ ಮಹಿಮೆಯ ಸ್ಥಾನ, ಆ ಮಹಿಮೆಯ ಕಾರ್ಯ ನಮಗೆ ಮಾಡುವಿ. ಇದಕ್ಕಿಂತ ನೀವು ಏನು ನಮಗೆ ಮಾಡಬೇಕು ಅಯ್ಯ? ಕೋಟಿ ಸ್ತೋತ್ರವು. ಒಳಗೆ ಸಂತೋಷ, ಹೃದಯ ತುಂಬಿದೆ ಆನಂದದಿಂದ. ನೀನು ಸಾಕು ದೇವರೇ. ನಿನ್ನ ಮಕ್ಕಳು ಎಂಬ ಪದವಿ ನಾವು ವಹಿಸಿಕೊಂಡಿದ್ದೇವೆ. ಇದು ದೊಡ್ಡ ಪದವಿ, ಸಾಕು. ನಿಮ್ಮ ಪಾದದಲ್ಲಿ ಅಡ್ಡ ಬೀಳುತ್ತೇವೆ ಸ್ವಾಮಿ. ಒಂದು ಕಿವಿಯಲ್ಲಿ ಕೇಳಿ ಮತ್ತೊಂದು ಕಿವಿಯಲ್ಲಿ ಬಿಡದೆ ಇದನ್ನು ದಿನ ದಿನ ಧ್ಯಾನ ಮಾಡುತ್ತಾ ನಿನ್ನೊಟ್ಟಿಗೆ ಇನ್ನೂ ಸೇರಿ 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 ನಿನ್ನ ಭಕ್ತರಾಗಿ ಜೀವಿಸುವುದಕ್ಕೆ ಕೃಪೆ ಕೊಡಿ. ಎಲ್ಲರನ್ನೂ ಆಶೀರ್ವದಿಸು. ಎಲ್ಲರ ಮೇಲೆ ಕೃಪೆ ಇರಲಿ. ಆನ್ಲೈನ್ ನೋಡುವ ಸ್ವಾಮಿ, ಯಾವ ದೇಶದವರು, ಯಾವ ಭಾಷೆಯವರಾಗಿರಲಿ, ಯೆಹೋವನೇ ಅವರ ಮನೆ, ಅವರ ಕೆಲಸ ಕಾರ್ಯಗಳು, ಅವರ ಎಲ್ಲ ಭಕ್ತಿ ಸಂಜೀವನ ಕಾರ್ಯಗಳು ಮಹಿಮೆಯಂದೇ ಮಹಿಮೆಯಂದೇ ಮಹಿಮೆಯಂತೆ ಆಗಲಿ. ನಿನ್ನಿಂದ ಹಾಗೆ ಆಗಲಿ ಸ್ವಾಮಿ. ಆಶೀರ್ವದಿಸುತ್ತೇನೆ. ಯೇಸು ನಾಮದಲ್ಲಿ ಬೇಡುತ್ತೇನೆ ಪರಲೋಕದ ತಂದೆಯೇ, ಆಮೆನ್.
ಎಲ್ಲರೂ ಸೇರಿ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್. ಅಂತ್ಯಾಶೀರ್ವಾದ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನಾದ ದೇವರ ಅನ್ಯೋನ್ಯ ಐಕ್ಯತೆಯು ನಮ್ಮೆಲ್ಲರ ಮೇಲೆ ಇಂದು ಎಂದಿಗೂ ಎಲ್ಲ ಕಾಲವು ನಿರಂತರವಾಗಿಯೇ ತಂಗಿರಲಿ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಪ್ರೈಸ್ ದಿ ಲಾರ್ಡ್. ನೀವು ಚೆನ್ನಾಗಿರುವಿರಿ, ನೀವು ಮಹಿಮೆಯನ್ನು ಹೊಂದಿಕೊಳ್ಳುವಿರಿ, ಎಲ್ಲ ಆಶೀರ್ವಾದ ನಿಮಗೆ ಸ್ವಂತವಾಗುತ್ತದೆ. ಪಕ್ಕದಲ್ಲಿ ಕೈಕೊಟ್ಟು ಗಾಡ್ ಬ್ಲೆಸ್ ಯು ಹೇಳಿ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಆಮೆನ್. ಪ್ರೈಸ್ ದಿ ಲಾರ್ಡ್. ಆಮೆನ್. ಹಲ್ಲೆಲೂಯಾ.